ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಳುಟಗಿ ಗ್ರಾಮ ಪಂಚಾಯತಿಗೆ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ ಕನೆಕ್ಟ್ ಇಂಡಿಯಾ ಭಾರತ್ ಟೈಮ್ಸ್ ನೆಟ್ವರ್ಕ್ ಗ್ರೂಪ್ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಳುಟಗಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶಾಂತವ್ವ ಕುದುಗುಟ್ಟಿಯವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ಗಳನ್ನ, ಮಾಡಿರುವಂತಹ ಅಭಿವೃದ್ಧಿಗಳನ್ನ ಮತ್ತು ಜನರೊಂದಿಗೆ ಯಾವ ರೀತಿಯಾಗಿ ಅವರು ಒಡನಾಟ ಇದೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ. ಅಮ್ಮ ನಮ್ಮ ಹೆಸರು ಶಾಂತಮ್ ಅಂತ. ಓಕೆ, ಶಾಂತಮ್ ರೀ. ನಮ್ಮ ಅಡ್ರೆಸ್ ಬೋಟ್ಗಿರಿ, ಇದು ಪುರ್ತಿಯರ್ರಿ. ಇದು ಬೋಟ್ಗಿರಿ. ಬಳುಟಗಿ ಗ್ರಾಮ ಪಂಚಾಯತಿ ಸದಸ್ಯರು. ಓಕೆ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಸರಿ ಅಮ್ಮ, ಈಗ ನಮ್ ಜೊತೆ ಯಾರು ಮತ್ತೆ ನೀವು ಮಾತಾಡ್ತಾರೆ, ನಿಮ್ಮ ಯಜಮಾನ ಮಾತಾಡ್ತಾರ? ಅವರು ನಮ್ಮ ಯಜಮಾನ್ರು. ಹಾ, ಸರಿ ಅಮ್ಮ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಎಸ್ ಸರ್. ನಮ್ಮ ಹೆಸರು ಶಿವಪ್ಪ ಅಂತ ಸರ್. ಓಕೆ, ಗ್ರಾಮ ಪಂಚಾಯತಿ ಸದಸ್ಯರು. ಎಸ್ ಸರ್. ಶಿವಪ್ಪ ಪುರ್ತಿಗೇರಿ ಅಂದ್ರೆ ನಾವು ಗ್ರಾಮ ಪಂಚಾಯತಿ, ನಮ್ಮ ಧರ್ಮ ಪತ್ನಿಯರು ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರ್. ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಶುರುವಾಯ್ತು ಸರ್? ನಮ್ಮ ತಂದೆಯವರಿಂದನ ರಾಜಕೀಯದಿಂದ ನಡೆದ ಸರ್. ಅಲ್ಲಿಂದ ಅವ್ರು ತೀರ್ಕೊಂಡು ಹೋದ್ಮೇಲೆ ನಾವು ಸ್ವಲ್ಪ ಮಾಡ್ತೀವಿ ಸರ್. ಎಸ್ ಸರ್. ಇದಕ್ಕಿಂತ ಮುಂಚೆ ತಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿ ಅವರು ಕೂಡ ಮೊದಲು ಸದಸ್ಯರಾಗಿದ್ರು. ಅವರು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಅವರಿಂದ ತಾವು ರಾಜಕೀಯ ಬಂದಿರಿ. ಸರಿ ಸರ್. ಸರ್, ತಮ್ಮ ರಾಜಕೀಯ ಜೀವನ ಹೇಗೆ ನಡೀತದೆ ಸರ್? ತಮ್ಮ ರಾಜಕೀಯ ಜೀವನ ರೀ ಸರ್, ಈಗ ನಮ್ಮ ಹೇಗೆ ಸರ್, ನಮ್ಮ ತಂದೆಯವರಿಂದ ಹಿಂಗಾಗಿಂದ ಹೊಳ್ಳಿ ನಾವು ಬಂದ್ರಿ, ಈಗ ಚಲೋ ನಡೆದ ಸರ್. ಓಕೆ, ಸರಿ ಸರ್. ಸರ್, ತಾವು ಯಾವ ಪಕ್ಷದಿಂದ ತಾವು ಆಯ್ಕೆ ಆಗಿರ ಸರ್? ನಾವು ಫಸ್ಟ್ ಬಿಜೆಪಿಯಿಂದ ಆರ್ಸಿ ಬಂದ್ವಿ ಸರ್. ಮೆಂಬರ್ ಓಕೆ, ಮನೆಯಲ್ಲಿ. ಅಲ್ಲಿಂದ ನಮಗ ಸ್ವಲ್ಪ ತೊಂದರೆ ಆಗ್ತದೆ. ಹೊಲದೊಳಗ ದನ ಸ್ವಲ್ಪ ನುಕ್ಸಾನ ಭಾಳ ಐತೆ. ಹಂಗಾಗಿ ಅವರು ಸ್ವಲ್ಪ ಸರ್ ಸರ್ ಸ್ವಲ್ಪ ಏನೋ ನಮ್ಮನ್ನ ಕಣ್ಮರ ತೋಳಿರ್ತಾರೆ. ಹಂಗಾಗಿ ನಮ್ಮ ಮನಸ್ಸಿಗೆ ಸ್ವಲ್ಪ ಕೆಟ್ಟಾಗಿ ಸ್ವಲ್ಪ ಈ ಕಡೆಗೆ ಜಾರ್ಕೊಂಡ್ವಿ ಸರ್. ಓಕೆ, ಮನಸ್ಸಿಗೆ ಬೇಸರವಾಗಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ತಾವು ಈಗ ಸದಸ್ಯರಾಗ. ಸರಿ ಸರ್. ಸರ್, ಈಗ ತಾವು ಸದಸ್ಯರಾಗಿದ್ದ ಮುಂಚೆ ಸರ್ ತಾವು ಚುನಾವಣಾ ಪ್ರಚಾರ ಮಾಡ್ತಾ ಇರ್ತೀವಿ ಸರ್. ಆ ಚುನಾವಣಾ ಪ್ರಚಾರದಲ್ಲಿ ಸರ್ ಆಗ ಜನರಿಗೆ ತಾವು ಭರವಸೆಗಳನ್ನು ಕೊಟ್ಟಿರ್ತೀರಿ ಸರ್. ಆಗ ಯಾವ ರೀತಿ ಭರವಸೆಗಳನ್ನು ಕೊಟ್ರಿ? ಅದರಲ್ಲಿ ಎಷ್ಟು % ತಾವು ಭರವಸೆಗಳನ್ನು ಈಡೇರಿಸಿದ್ರಿ? ಈ ಶಾಲೆಗಳು ಸರ್, ಯಾವ ಪೈಖಾನೆ ಸರ, ಟಾಯ್ಲೆಟ್, ಕುಡಿಯೋ ನೀರಿನ ಸರ, ಇವು ಕಬಡ್ಡಿ ಗ್ರೌಂಡ್ ಅವೆಲ್ಲ ಮಾಡ್ತೀವಿ ಸರ್. ಓಕೆ, ಊರೊಳಗೆ ಸ್ವಲ್ಪ ಕಾಂಕ್ರೀಟ್ ಎಂಬೆಲ್ಯಾರು ಇದು ಮಾಡ್ತಾರೆ. ಅದಷ್ಟು ಒಳ್ಳೆ ಎಲ್ಲ ಕೆಲಸಗಳು ಮಾಡಿಸಿದ್ರಿ. ಸರಿ ಸರ್. ಈಗ ತಮ್ಮ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ಸರ್, ಇವರಿಂದ ತಾವು ತಮ್ಮ ಗ್ರಾಮಕ್ಕೆ ಯಾವ ರೀತಿ ಅನುದಾನಗಳನ್ನ ತಂದು ಕೆಲಸ ಕಾರ್ಯ ಮಾಡಿಸಿರಿ ಸರ್ ತಾವು? ಅಂದ್ರೆ ಸರ್, ಈಗ ಊರೊಳಗೆ ಸರ್ ಅಷ್ಟು ಕಾಂಕ್ರೀಟ್ ಎಲ್ಲ ಬಹಳ ಹಲಿಗೆರೆ ಇದೆ ಸರ್. ಅದೊಂದು ಊರೊಳಗೆ ಅಷ್ಟು ಶಾಲಾ ಮಶೇಶ್ವರ ಬಿಡಿದ್ಯಾಕ ಒಂದಷ್ಟು ಬಹಳ ಒಂದು ಸಂತೋಷ ಸರ್. ಓಕೆ ಓಕೆ ಹೋಗಿ ಸುತ್ತೋರ್ದ ಎಲ್ಲ ಗ್ರ್ಯಾಂಡ್ ಹೊಂದಿಸಿ ಎಲ್ಲ ರೆಡಿ ಮಾಡ್ಕೊಟ್ರಿ. ಅದೊಂದು ಸರ್ ಊರು ಮತ್ತೆ ಯಾವ ಶಾಲೆ ಯಾವ ಏನ್ರ ಸ್ವಲ್ಪ ಹೊಸ ಪಂಚಾಯತಿ ಒಂದು ಶುರು ಮಾಡಿ ಸರ್. ಒಳ್ಳೆ ಮತ್ತೆ ಸ್ಕೂಲ್ ಒಂದು ಶುರು ಮಾಡ್ತಾರೆ ಸರ್. ಒಳ್ಳೆ ಮತ್ತೆ ಶಾಲೆ ಕಬಡ್ಡಿ ರೀ, ಕುಡಿಯೋ ನೀರು, ದೋಣಿ ಅವು ಎಲ್ಲ ಮಾಡ್ತಾರೆ ಸರ್. ಎಲ್ಲ ಕೆಲಸ ಮಾಡ್ತೀರಿ ಸರ್. ಸರಿ ಸರ್. ಸರ್, ಈಗ ತಾವು ಸದಸ್ಯರ ಆಗೋಕ್ಕಿಂತ ಮುಂಚೆ ಸರ್ ತಮ್ಮ ವಾರ್ಡ್ ಯಾವ ತರ ಇತ್ತು? ತಾವು ಸದಸ್ಯರಾಗಿ ಆಯ್ಕೆ ಆದ್ಮೇಲೆ ಯಾವ ತರ ಇದೆ ಡೆವಲಪ್ಮೆಂಟ್ ವಿಷಯದಲ್ಲಿ? ಇಲ್ಲಿ ನಮ್ಮ 2ನೇ ವಾರ್ಡ್ ಸರ ಭಾಳ ಇದೈತ್ರಿ, ಅಪಘಾತೈತ್ರಿ. ಒಳ್ಳೆ ನಾವು ಸದಸ್ಯ ಆಗೇನ್ರಿ, ಒಳ್ಳೆ ಸ್ವಲ್ಪ ಸುಧಾರಿಸಿ ಸರ್. ಒಳ್ಳೆ ಆ ಕಡೆ ಈ ಕಡೆ ಕೆಲಸ ಮಾಡಿಸಿದ್ವಿ ಸರ್. ಒಳ್ಳೆ ಸ್ವಲ್ಪ ಅಗತ್ಯ ಐತೆ. ಸರಿ ಸರ್. ಸರ್, ತಮ್ಮ ಗ್ರಾಮದಲ್ಲಿ, ಬಳುಟಗಿ ಗ್ರಾಮದಲ್ಲಿ, ಟೋಟಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ಬಳುಟಗಿ ಗ್ರಾಮದಲ್ಲಿ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ ಸರ್? ಇಲ್ಲಿ ಎಲ್ಲಾ ಕಡೆಗೆ ಚಲೋ ಇದೆ ಸರ್. ಅಷ್ಟು ವಾರ್ಡ್ನಾಗೂ ಕೆಲಸನ ಚಲೋ ಮಾಡ್ತಾರೆ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಸರ್? ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ? ಶಾಲೆ ಎಸ್ ಸರ್. ಯಾವ ತರ ಶಾಲೆ ಮಕ್ಕಳ ವ್ಯವಸ್ಥೆ ಯಾವ ತರ ಇದೆ? ಅದು ಎಲ್ಲ ಚಲೋ ಸರ್. ಸರ್ ಎಲ್ಲರೂ ಚಲೋ
ಊಟದ್ದು ಯಾವ್ದನ್ರಿ ಸರ್ ಬಾಲೋಡಿ ಅನ್ನ ಎಲ್ಲದು ಚಲೋ ನಡೆಸ್ಯಾರ. ಎಲ್ಲಾ ತರದಿಂದ ಒಳ್ಳೆ ಸೌಕರ್ಯ ಒಳ್ಳೆ ಸೌಕರ್ಯ ಐತೆ ಸರ್. ಸರ್ ಸರಿ ಸರ್, ಈಗ ತಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಹ್ಞೂ ಸರ್. ಸರ್. ಈಗ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಸರ್ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಅನ್ನೋ ಪಂಚ ಗ್ಯಾರಂಟಿ ಕೊಡ್ತಿದ್ದಾರೆ ಹ್ಞೂ ಸರ್. ಸರ್. ಪಂಚ ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಒಳ್ಳೇದಾಗಿದೆ, ಎಷ್ಟು ಜನರಿಗೆ ಕೆಟ್ಟದಾಗಿದೆ? ಈ 2000 ಏನು ಹಾಕ್ತಾರೆ ಸರ್, ಅದು ಚಲೋ ಐತೆ ಸರ್. ಸರ್ ಈ ಬಸ್ಸಿಂದ ಸ್ವಲ್ಪ ತೊಂದ್ರೆ ಸರ್. ಬಸ್ಸಿನ ಅಂತೂ ಅನಾನುಕೂಲ ತೊಂದರೆ ಆಗ್ತಾ ಇದೆ. ಅದರಿಂದ ಒಂದ್ ಸ್ವಲ್ಪ ಜನ ಒಂದ್ ಸ್ವಲ್ಪ ಕೆಟ್ಟದ್ದನ್ನ ಕೆಟ್ಟದ್ದನ್ನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬಸ್ ಎಲ್ಲ ಹೆಣ್ಮಕ್ಳು ಹತ್ತಿರೋದ್ರಿಂದ ಬರೀ ಹೆಣ್ಮಕ್ಳು ಹತ್ತೋದು, ಹೀಗಾಗಿ ಸ್ವಲ್ಪ ಶಾಲಾ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಓಕೆ ಸರಿ ಸರಿ. ಕೊನೆಯದಾಗಿ ತಾವು ಮುಂಬರುವಂತಹ ಚುನಾವಣೆ, ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಅಕ್ಟೋಬರ್ಗೆ ತಮ್ಮ ಅವಧಿ ಮುಗಿತು, ಅಕ್ಟೋಬರ್ 30 ಮುಗಿತು, ಮತ್ತೆ ನವೆಂಬರ್ ಮತ್ತು ಡಿಸೆಂಬರ್ಗೆ ಚುನಾವಣೆ ಬರುತ್ತೆ ಸರ್. ಈ ಚುನಾವಣೆಯಲ್ಲಿ ಮತ್ತೆ ತಾವಾಗಿರ್ಬೋದು ಅಥವಾ ತಮ್ಮ ಧರ್ಮ ಪತ್ನಿಯರಾಗಿ ಮತ್ತೆ ಏನಾದ್ರು ಸ್ಪರ್ಧೆ ಮಾಡಬಹುದು ಸರ್ ತಾವು? ಇಲ್ಲ ಸರ್, ನಮ್ದು ಈಗ ಮುಗಿದ ಸರ್. ಮತ್ತೆ ಯಾರಿಗೂ ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಟ್ರಿ ಸರ್, ಇನ್ನೊಬ್ರನ್ನ ಇದು ಮಾಡ್ಬೋದು ಸರ್. ನೀವು ಜನ ತಾವು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ನೋಡಿ ಅಂತ ಇಲ್ಲ ಸರ್, ನೀವು ನಿಂತ್ಕೊಡ್ರಿ, ನೀವು ಅಲ್ಲಿ ಮನೆಯವ್ರು ನಿಂತ್ಕೊಂಡು ಮತ್ತೆ ನಿಮ್ಗೆ ಆಯ್ಕೆ ಮಾಡಿ ಕೊಡ್ತೀವಿ ಅಂತಂದ್ರೆ ತಮ್ಮ ಅಭಿಪ್ರಾಯ? ನಾವು ಒಮ್ಮೆ ಅವಕಾಶ ಕೊಡ್ತಾರ, ಈ ನಮ್ಮ ಮಂದಿ ಒಳಗೂ ಅದರಿ ಸರ್. ನೀವು ಮಾಡೋ ನಮ್ಮ ಮಂದಿ ಒಳಗಾರ ಯಾರ ಒಬ್ರು ಮತ್ತೆ ಅವಕಾಶ ಕೊಟ್ಟು ಅವ್ರನ್ನ ಮಾಡ್ತಾನೆ ಸರ್. ಹಾಗೆಲ್ಲ ನಾವು ಮಾಡೋದಂದ್ರ ಸರಿ ಅನ್ಸುತ್ತೆ. ಈಗ ತಮ್ಮ ವಿಚಾರ ಅವಕಾಶ ಕೊಡ್ಬೇಕು ಸರ್. ಓಕೆ, ತಮ್ಮ ವಿಚಾರ ಮತ್ತೊಬ್ಬರಿಗೆ ಅವಕಾಶ ಕೊಡೋದು ತಮ್ಮ ವಿಚಾರ. ಈ ಪದೇ ಪದೇ ನಾವು ಆಗೋದ್ರಿಂದ ಸಮಸ್ಯೆ ಬೇಡ, ಮತ್ತೊಬ್ಬರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ತಮ್ಮ ಉದ್ದೇಶ. ಸರಿ ಸರ್, ಇಲ್ಲಿವರೆಗೂ ತಾವು ತಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಹಂಚಿಕೊಂಡದ್ದಕ್ಕೆ ತಮಗೆ ಧನ್ಯವಾದ.